ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ವಿಶೇಷ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇದೇ ಮಾರ್ಚ್ 13ನೇ ತಾರೀಕು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಕಲ್ಟ್ ಕ್ಲಾಸಿಕ್ ಬ್ಲಾಕ್ ಬಸ್ಟರ್ ಆಕಾಶ ಸಿನಿಮಾ 21 ವರ್ಷದ ನಂತರ ರಿಲೀಸ್ ಆಗ್ತಾ ಇದೆ. 29 ಏಪ್ರಿಲ್ 2005ರಲ್ಲಿ ಈ ಸಿನಿಮಾ ಬಿಡುಗಡೆ ಆಗಿತ್ತು. 25 ವಾರಗಳ ಕಾಲ ಈ ಸಿನಿಮಾ ಪ್ರದರ್ಶನವನ್ನು ಕಂಡಿತ್ತು. ಅದನ್ನು ಮೀರಿ 200 ಡೇಸ್ ಈ ಸಿನಿಮಾ 25ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ರಾರಾಜಿಸಿತ್ತು. ನಿಮ್ಮಲ್ಲಿ ಬಹುತೇಕ ಜನರು ಈ ಸಿನಿಮಾನ ನಿಮ್ಮ ಪ್ರೈಮರಿ ಸ್ಕೂಲಲ್ಲಿ ನೋಡಿರಬಹುದು. ಪ್ರೈಮರಿ ಸ್ಕೂಲ್ ಟೈಮಲ್ಲಿ ನಿಮ್ಮ ಬಾಲ್ಯ ಈ ಸಿನಿಮಾದ ಜೊತೆಗೆ ಲಿಂಕ್ ಕೂಡ ಆಗಿರಬಹುದು. ಅಫ್ಕೋರ್ಸ್ ಈ ಸಿನಿಮಾನ ನಾನು ಥಿಯೇಟ್ರಲ್ಲಿ ನೋಡಿರಲಿಲ್ಲ. ಆ ಏಜಲ್ಲಿ ನೋಡಿದರೂ ಕೂಡ ಬಹುಶಃ ಅರ್ಥ ಆಗ್ತಿರಲಿಲ್ಲ. ಸ್ವಲ್ಪ ದೊಡ್ಡವನಾದ ಮೇಲೆ ಟಿ ವಿಲಿ ನೋಡಿದ್ದೆ. ಅದರ ನಂತರ ಯೂಟ್ಯೂಬಲ್ಲಿ ತುಂಬ ಸಲ ನೋಡಿದ್ದೀನಿ. 2005ರಲ್ಲಿ ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿದವರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋದಲ್ಲಿ ಆಕಾಶ ಸಿನಿಮಾ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ. ನೀವಿನ್ನೂ ನಮ್ಮ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಸ್ನೇಹಿತರೆ, ಆಕಾಶ್ ಅಪ್ಪು ಅವರ 5ನೇ ಸಿನಿಮಾ. ನವ ನಿರ್ದೇಶಕ ಮಹೇಶ್ ಬಾಬು ಅವರು ಈ ಸಿನಿಮಾ ಮೂಲಕ ದೊಡ್ಡ ಮನೆ ಹೀರೋಗೆ ಆ್ಯಕ್ಷನ್ ಕಟ್ ಹೇಳೋದಕ್ಕೆ ರೆಡಿಯಾಗಿದ್ದರು. ಜನಾರ್ದನ ಮಹರ್ಷಿ ಅವರ ಕತೆ ಈ ಸಿನಿಮಾಗಿತ್ತು. MS ರಮೇಶ್ ಅವರು ಡೈಲಾಗ್ಸ್ ಬರೆದಿದ್ದರು. ಅಫ್ಕೋರ್ಸ್ ಈ ಕಥೆನ ಓಕೆ ಮಾಡಿದ್ದು ಒನ್ ಆ್ಯಂಡ್ ಓನ್ಲಿ ಅಣ್ಣ ಅವರು, ಹಾಗೆಯೇ ಅವರ ತಮ್ಮ ವರದಣ್ಣ ಅವರು. ಅಪ್ಪು ಅವರ ಮೊದಲ ಸಿನಿಮಾದ ಹೆಸರು ಅಪ್ಪು, 2ನೇದು ಅಭಿ, 4ನೇದು ಮೌರ್ಯ, 5ನೇದು ಆಕಾಶ್. ಸೊ ಸಿ ದ ಪ್ಯಾಟ್ರನ್. ಸಿನಿಮಾ ಟೈಟಲಿಂದ ಕಥೆ ಏನಿರಬಹುದು ಅಂತ ಊಹೆ ಮಾಡೋದಕ್ಕೂ ಚಾನ್ಸ್ ಇರಲಿಲ್ಲ. ಆ್ಯಂಡ್ ಆ ಟೈಮಲ್ಲಿ ಟೀಸರು ಟ್ರೈಲರು ಯಾವುದನ್ನು ಬಿಡ್ತಾ ಇರಲಿಲ್ಲ. ಸೊ ಸಿನಿಮಾದಲ್ಲಿ ಏನಿದೆ ಅಂತ ನೋಡೋದಕ್ಕೆ ಜನ ಥಿಯೇಟ್ರಿಗೆ ಬರಬೇಕಾಗಿತ್ತು. ಸೊ ಇನ್ ದ್ಯಾಟ್ ವೇ ಈ ರೀತಿ ಮೇನ್ ಕ್ಯಾರೆಕ್ಟರ್ ಹೆಸರನ್ನೇ ಟೈಟಲ್ ಆಗಿ ಇಡೋದು ಇಟ್ ವಾಸ್ ಅ ನೈಸ್ ಸ್ಟ್ರಾಟರ್ಜಿ ಅಲ್ವಾ. ಆ್ಯಂಡ್ ಇನ್ನು ಸಿನಿಮಾದಲ್ಲಿ ಆಕಾಶ್ ಆಗಿ ಅಪ್ಪು ಅವರ ಕ್ಯಾರೆಕ್ಟರೈಸೇಷನ್ ಒಂದು ರೀತಿ ಪುರುಷೋತ್ತಮನನ್ನು ಹೋಲುವ ಥರ ಇದೆ. ಒಂದು ರೀತಿ ಕಂಪ್ಲೀಟ್ ಮ್ಯಾನ್ ಥರ ಡಿಸೈನ್ ಆಗಿದೆ. ಸಾಮಾನ್ಯವಾಗಿ ಆ್ಯಂಟೋಗನಿಸ್ಟ್ ಪಾತ್ರ ಮಾಡೋದು ಸ್ವಲ್ಪ ಈಸಿ, ಪಾತ್ರದಲ್ಲಿ ವೇರಿಯೇಷನ್ಸ್ ಎಲ್ಲ ಇರುತ್ತೆ. ಆದರೆ ಈ ಥರ ಬಾಯ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರ್ ವಿತ್ ಫ್ಯಾಮಿಲಿ ವ್ಯಾಲ್ಯೂಸ್ ಪ್ಲಸ್ ಸೋಷಿಯೋ ಪಾಸಿಟಿವ್ ಪ್ರಿನ್ಸಿಪಲ್ಸ್ ಇರುವಂತಹ ಕ್ಯಾರೆಕ್ಟರನ್ನು ಪ್ಲೇ ಮಾಡೋದು ತುಂಬ ಕಷ್ಟ. ತೆರೆ ಮೇಲೆ ನೋಡುವಾಗ ನಮಗೆ ತುಂಬ ಈಸಿ ಅಂತ ಅನಿಸುತ್ತೆ. ಆದರೆ ಈ ತರಹದ ಪಾತ್ರನ ತೆರೆ ಮೇಲೆ ಕನ್ವಿನ್ಸ್ ಮಾಡೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಅಪ್ಪು ಅವರು ಬಹಳ ಈಸಿಯಾಗಿ ಈ ಒಂದು ಆಕಾಶ್ ಪಾತ್ರಕ್ಕೆ ಒಗ್ಗಿಕೊಂಡಿದ್ರು. ಆ್ಯಕ್ಚುಲಿ ಈ ತರಹದ ಪಾತ್ರಗಳನ್ನು ಪ್ಲೇ ಮಾಡೋದ್ರಲ್ಲಿ ಅಪ್ಪು ವಾಸ್ ಎ ಪ್ರೋ. ಆದರೆ ಒಂದು ಮಾತ್ರ ನೆನಪಿರಲಿ, ತುಂಬ ಎಫರ್ಟ್ ಹಾಕುವವರ ಪ್ರೆಸೆಂಟೇಷನ್ ತುಂಬ ಎಫರ್ಟ್ಲೆಸ್ ಅನಿಸುತ್ತೆ. ಆದರೆ ಅದರ ಹಿಂದಿನ ಶ್ರಮ ನಮಗೆ ಅರ್ಥನೇ ಆಗಲ್ಲ. ಇನ್ ದ್ಯಾಟ್ ವೇ ಅಪ್ಪು ವಾಸ್ ಈಕ್ವಲಿ ಟ್ಯಾಲೆಂಟೆಡ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್. ಸಾಮಾನ್ಯವಾಗಿ ಅಪ್ಪು ಅವರ ಡ್ಯಾನ್ಸು ಮತ್ತು ಫೈಟ್ಸು ಇಷ್ಟ ಆಗುತ್ತೆ ಅಂತ ಒಂದು ಜನರಲೈಸ್ಡ್ ಒಪಿನಿಯನ್ ಬಂದುಬಿಡುತ್ತೆ. ಆದರೆ ಹಿ ವಾಸ್ ಎನ್ ಎಫರ್ಟ್ಲೆಸ್ ಆ್ಯಕ್ಟರ್ ಟು. ಅದು ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ಸಿನಿಮಾನ ನೋಡಿ ಸಾಕು. ಎನಿವೇಸ್, ಆಕಾಶ್ದು ನಾನು ಆಗಲೇ ಹೇಳಿದಾಗೆ ಒಂದು ರೀತಿ ಮಲ್ಟಿ ಫೆಸೆಟೆಡ್ ಪರ್ಸ್ನಾಲಿಟಿ. ವೆಡ್ಡಿಂಗ್ ಫೋಟೋಗ್ರಾಫರ್, ಮೇಕಪ್ ಮ್ಯಾನ್, ಸ್ವಿಮ್ಮಿಂಗ್ ಕೋಚ್, ಡ್ರೈವಿಂಗ್ ಕೋಚ್, ಮೋಟಿವೇಟರ್ ಆ್ಯಂಡ್ ಆಲ್ಸೋ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಸ್ಟರ್ ಆಗಿ ಕೂಡ ಅಪ್ಪು ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ತುಂಬ ಆಪ್ಟಿಮಿಸ್ಟಿಕ್ ಆಗಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂತಹ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಆಗಿ ಈ ಸಿನಿಮಾದಲ್ಲಿ ಅಪ್ಪು ಈಸ್ ಜಸ್ಟ್ ಎ ಟ್ರೀಟ್ ಟು ವಾಚ್. ಅಂದಹಾಗೆ ಅಪ್ಪು ಅವರು ರಮ್ಯಾ ಅವರಿಗೆ ಈ ಸಿನಿಮಾದಲ್ಲಿ ಒಂದು ಕಾರ್ ಡ್ರೈವಿಂಗ್ ಸ್ಕೂಲ್ ಮೂಲಕ ಡ್ರೈವಿಂಗ್ ಕೋಚ್ ಆಗಿರ್ತಾರಲ್ಲ, ಆ ಡ್ರೈವಿಂಗ್ ಸ್ಕೂಲ್ ಹೆಸರು ಶ್ರೀರಾಜ್ ಡ್ರೈವಿಂಗ್ ಸ್ಕೂಲ್ ಅಂತ. ಯಾರಾದರೂ ಅಬ್ಸರ್ವ್ ಮಾಡಿದ್ದೀರಾ? ಮಾಡಿದವ್ರು ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ಮೋಹಕ ತಾರೆ ರಮ್ಯಾ ಅವರು ನಂದಿನಿಯಾಗಿ ಈ ಸಿನಿಮಾದಲ್ಲಿ ನೋಡೋದಕ್ಕೆ ಸಖತ್ತಾಗಿ ಕಾಣ್ತಾರೆ. ಇದು ಅಪ್ಪು ಅವ್ರ ಜೊತೆಗೆ ಅವರ 2ನೇ ಸಿನಿಮಾ. ಅವರ ಪರ್ಫಾರ್ಮೆನ್ಸ್ ಮಾತ್ರ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಅಪ್ಪು ಅವರಿಗೆ ಹೇಗೆ ಒಂದು ಕ್ಯಾರೆಕ್ಟರ್ ಆರ್ಕ್ ಇತ್ತೋ ಹಾಗೆಯೇ ರಮ್ಯಾ ಅವರ ಪಾತ್ರಕ್ಕೂ ಕೂಡ ಒಂದು ಸಾಲಿಡ್ ರೈಟಿಂಗ್ ಇತ್ತು. ಐಷಾರಾಮಿ ಫ್ಯಾಮಿಲಿಯಿಂದ ಬಂದಿರುವಂತಹ ಇಬ್ಬರು ಅಣ್ಣಂದಿರ ಮುದ್ದಿನ ತಂಗಿ ನಂದಿನಿಯಾಗಿ ರಮ್ಯಾ ಅವರು ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಪ್ಪು ಮತ್ತು ರಮ್ಯಾ ಅವರ ಕೆಮಿಸ್ಟ್ರಿ ಅಂತೂ ಸ್ಪಾಟ್ ಆನ್. ಫಿಲ್ಮಲ್ಲಿ ಹೀರೋ ಹೀರೋಯಿನ್ ಎದುರು ಬದುರು ಬಂದ ತಕ್ಷಣ ಲವ್ ಆಗೋಯ್ತು ಅಂತ ಪ್ರೇಕ್ಷಕರು ಅರ್ಥ ಮಾಡ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುವಂತಹ ಹುಂಬ ನಿರ್ದೇಶಕರುಗಳು ಈ ಸಿನಿಮಾನ ನೋಡಿ ತುಂಬಾ ಕಲಿಬೇಕು. ಒಂದು ಹುಡುಗಿಗೆ ಒಬ್ಬ ಹುಡುಗನ ಮೇಲೆ ಯಾಕೆ ಮತ್ತು ಹೇಗೆ ಲವ್ ಆಗುತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ಆಕಾಶ್ ಸಿನಿಮಾದಲ್ಲಿ ಸಾಕಷ್ಟು ಸೀನ್ಸ್ಗಳ ಮೂಲಕ ಕನ್ವಿನ್ಸ್ ಮಾಡಿದ್ದಾರೆ. ಅದೇ ಕಾರಣಕ್ಕೇ ಈ ಸಿನಿಮಾದಲ್ಲಿ ತೋರಿಸಿರುವಂತಹ ಪ್ರೀತಿಯ ತೀವ್ರತೆ ಅಥವಾ ಇಂಟೆನ್ಸಿಟಿ ನಮಗೂ ಕೂಡ ತುಂಬ ಚೆನ್ನಾಗಿ ತಾಗುತ್ತೆ. ಸಿನಿಮಾ ಮುಗಿಯೋ ತನಕ ಈ ಆಕಾಶು ಮತ್ತು ನಂದಿನಿ ಒಂದಾಗ್ಬಿಟ್ರೆ ಸಾಕಪ್ಪ ಅಂತ ವ್ಯೂವರ್ಸ್ ಆಗಿ ನಮಗೂ ಕೂಡ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಆ್ಯಂಡ್ ಈ ಸಿನಿಮಾದಲ್ಲಿ ಈಗಲೂ ತುಂಬ ಅಪೀಲ್ ಆಗುವಂತಹ ಕೆಲವು ಸೀನ್ಸ್ಗಳಿವೆ. ಅದ್ರ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದರೆ, ಒಬ್ಬ ನಿರುದ್ಯೋಗಿ ಯುವಕ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅಪ್ಪು ಕೊಡುವಂತಹ ಅಡ್ವೈಸ್ ಮಾತ್ರ ನೆಕ್ಸ್ಟ್ ಲೆವೆಲ್.
ಓದೋದು ಬುದ್ಧಿ ಬೆಳೆಸ್ಕೊಳ್ಳೋದಕ್ಕೆ, ಆ ಬುದ್ಧಿನ ಬಂಡವಾಳ ಮಾಡಿಕೊಂಡು ಜೀವನ ಸಾಗಿಸೋನೆ ನಿಜವಾದ ಬುದ್ಧಿವಂತ. ನೀನು BA ಮಾಡಿರ್ಬೋದು, ಆದರೆ ನಾನು MA MPhil ಗ್ರ್ಯಾಜುಯೇಟು, ಕೆಲಸ ಸಿಕ್ಕಿಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡಿಲ್ಲ. ನನಗೇನೇನು ಗೊತ್ತೋ ಅದನ್ನು ಮಾಡಿಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ. ಕಷ್ಟನೋ ಸುಖನೋ ಯಾವಾಗಲೂ ನಗ್ನಗ್ತಾ ಇರಬೇಕು, ಏನೇ ಬಂದರೂ ಎದುರಿಸಿ ನಿಲ್ಲಬೇಕು, ಅವನೇ ನಿಜವಾದ ಗಂಡಸು ಅನ್ನುವಂತಹ ಅಪ್ಪು ಅವರ ಮಾತುಗಳನ್ನು ಇವತ್ತು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟರೆ ನಿನ್ನ ಸಂತೋಷದ ಗುಟ್ಟೇನು ಅಂತ ರಮ್ಯ ಅವರು ಒಂದು ಸೀನಲ್ಲಿ ಅಪ್ಪು ಕೇಳ್ತಾರೆ. ಆಗ ಅಪ್ಪು ಅವರು ಹೇಳ್ತಾರೆ, ಬೇರೆಯವ್ರಿಗೆ ಒಳ್ಳೆಯದನ್ನೇ ಬಯಸೋದು, ಮನಸ್ಸಲ್ಲಿ ಆದಷ್ಟು ಒಳ್ಳೆಯದನ್ನೇ ತುಂಬಿಕೊಳ್ಳೋದು ಅಂತ. ಈ ಡೈಲಾಗ್ನ ಆ್ಯಕ್ಚುಲಿ ಅಪ್ಪು ಅವರು ನಿಜ ಜೀವನದಲ್ಲಿ ಅಕ್ಷರಶಃ ಪಾಲಿಸ್ತಾ ಇದ್ರು. ಅದಕ್ಕೇ ಅವ್ರ ಬಾಯಿಂದ ಈ ಡೈಲಾಗ್ ಬರುವಾಗ ಅದು ನಮಗೆ ನಿಜ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಆ ಕಾರ್ ಫೈಟ್ ಸೀನ್ ನಿಮಗೆ ನೆನಪಿರುತ್ತೆ, ಜಂಪ್ ಮಾಡಿ ಕಾರ್ ಗ್ಲಾಸ್ ಹೊಡೆಯುವಂತಹ ಸೀಕ್ವೆನ್ಸ್, ಅದು ಇವತ್ತಿಗೂ ಯಾರಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಆಕಾಶ್ ನಂದಿನಿ ಫ್ರೆಂಡ್ಶಿಪ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ನಂದಿನಿಯವರ ಅಣ್ಣಂದಿರು, ಆ್ಯಕ್ಚುಲಿ ಅಂದರೆ ಕಿಶೋರ್, ಎಸ್ಪೆಷಲಿ ಕಿಶೋರ್ ಬಂದು ಅಪ್ಪು ಅವ್ರ ತಂಗಿ ಕೆನ್ನೆಗೆ ಮುತ್ತೆಲ್ಲ ಕೊಟ್ಟು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿರ್ತಾರೆ. ಆಗ ಅಪ್ಪು ಅವರು ಆ್ಯಕ್ಚುಲಿ ರಮ್ಯ ಅವ್ರ ಮನೆಗೆ ಬಂದು ಕಿಶೋರ್ ಮತ್ತು ಅವಿನಾಶ್ಗೆ ಹಿಗ್ಗಾಮುಗ್ಗ ಹೊಡೆದು ಒಂದು ಮಾತು ಹೇಳ್ತಾರೆ, ಒಂದು ಹುಡುಗ ಒಂದು ಹುಡುಗಿ ಮಾತಾಡ್ತಾ ಇದ್ರೆ ಅದು ಲವ್ವೇ ಆಗಿರಬೇಕಾ, ಅದು ಬಿಟ್ಟರೆ ಬೇರೆ ಏನೂ ಆಗಿರಬಾರ್ದಾ, ಮೊದಲು ನೋಡೋ ನೋಟ ನೆಟ್ಟಿಗಿರಬೇಕು ಅಂತ ಹೇಳ್ತಾರೆ. ಈ ಡೈಲಾಗ್ನ ಕೂಡ ಇವತ್ತು ಮರೆಯೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಹುಬ್ಳಿ ಟ್ರೈನ್ ಜರ್ನಿಯಲ್ಲಿ ಆಗುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅದಾದಮೇಲೆ ಹುಬ್ಳಿಲಿ ಒಂದು ಹೋಟೆಲಲ್ಲಿ ಅಪ್ಪು ಅವರು ರೂಮ್ ಬುಕ್ ಮಾಡೋದಕ್ಕೆ ರಿಸೆಪ್ಷನಿಸ್ಟ್ ಹತ್ರ ಮಾತಾಡ್ತಾ ಇರ್ತಾರೆ. ಆಗ ಒಂದು ಡೈಲಾಗ್ ಬರುತ್ತೆ, 1st ಈಸ್ ಬೆಸ್ಟ್, 2nd ಈಸ್ ಡೈಮಂಡ್, 3 ಈಸ್ ಫ್ರೀ, 4 ಹ್ಯಾಸ್ ಪವರ್, 5 ಈಸ್ ಹೈ, 6 ಈಸ್ ಸಕ್ಸಸ್, 7 ಈಸ್ ಹೆವೆನ್, 8 ಈಸ್ ಬ್ರೈಟ್, 9 ಈಸ್ ಫೈನ್. ಲಕ್ ನಂಬರಲ್ಲಿ ಇರಲ್ಲ ಕಣೋ, ಏನೇ ಇದ್ರೂ ಲಕ್ ಇರೋದು ಹಣೆ ಬರದಲ್ಲಿ ಅನ್ನುವಂತಹ ಒಂದು ಡೈಲಾಗ್ ಹೇಳ್ತಾರೆ. ಸೊ ಈ ಡೈಲಾಗ್ಸ್ ಎಲ್ಲ ಈ ಸಿನಿಮಾದಲ್ಲಿ ಒಂದು ರೀತಿ ಬೆಸ್ಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಪ್ರೀ ಕ್ಲೈಮ್ಯಾಕ್ಸ್ ಸ್ಟೇಜಲ್ಲಿ ಕೆರೆ ದಂಡೆ ಹತ್ರ ಲವ್ ಪ್ರಪೋಸಲ್ ಒಂದು ಸೀನ್ ಬರುತ್ತೆ. ಅಂದರೆ ರಮ್ಯ ಅವರು ಅಪ್ಪು ಅವರಿಗೆ ಪ್ರಪೋಸ್ ಮಾಡ್ತಾರೆ, ಬಟ್ ಅಪ್ಪು ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಅದಾದಮೇಲೆ ಅಪ್ಪು ಅವರು ರಮ್ಯ ಅವರನ್ನು ಅವರ ಅಣ್ಣಂದಿರ ಮನೆಗೆ ಬಿಟ್ಟು ಬರ್ತಾರೆ. ಅಂದರೆ ಆ ಸೀನೆಲ್ಲ ಸಖತ್ತಾಗಿತ್ತು. ಲೈಕ್ ಇಟ್ ವಾಸ್ ಆಲ್ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್. ಆ ಕಥೆಗೆ ಅವರು ಪ್ರಪೋಸ್ ಮಾಡಿದ ತಕ್ಷಣ ಅವ್ರು ಒಪ್ಕೊಂಡು ಆ್ಯಕ್ಚುಲಿ ಅಲ್ಲೇ ಓಡೋಗ್ಬಿಡ್ಬೋದಾಗಿತ್ತು, ಬಟ್ ಓಡೋಗಲ್ಲ, ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಬಂದುಬಿಡ್ತಾರೆ. ಆಗ ರಮ್ಯ ಅವರು ಅವರ ಅಣ್ಣಂದಿರ ಹತ್ರ ಅಪ್ಪು ಬಗ್ಗೆ ಒಂದು ಮಾತು ಹೇಳ್ತಾರೆ, ಅವನು ಇಲ್ಲಿಲ್ಲ, ಆಕಾಶದ ಎತ್ತರದಲ್ಲಿದ್ದಾನೆ, ಅಂಥ ಹುಡುಗ ನನಗಿಲ್ಲಿ ಸಿಗ್ತಾನೆ, ನಾನು ಬೇರೆಯವ್ರನ್ನ ಮದುವೆ ಆದರೂ ಕೂಡ ಸಾಯೋ ತನಕ ಆಕಾಶನೇ ಪ್ರೀತಿಸ್ತಾ ಇರ್ತೀನಿ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಆಗಲೇ ಅಪ್ಪುಗೆ, ಅಂದರೆ ಆಕಾಶ್ಗೆ ನಂದಿನಿ ಮೇಲೆ ಪ್ರೀತಿ ಆಗೋದು. ಅಂದರೆ ಆಲ್ಮೋಸ್ಟ್ ಎಂಡಲ್ಲಿ 2 hours 14 minutes ಆಗೋಗಿರುತ್ತೆ ಸಿನಿಮಾದ ಡ್ಯೂರೇಷನ್. ಅದಾದಮೇಲೆ ಅಪ್ಪುಗೆ ಆ್ಯಕ್ಚುಲಿ ರಮ್ಯ ಅಂದರೆ ನಂದಿನಿ ಮೇಲೆ ಲವ್ ಆಗುತ್ತೆ. ಅಲ್ಲಿ ತನಕ ಅಪ್ಪು ಅವರು ರಮ್ಯಾನ ಫ್ರೆಂಡ್ ಥರನೇ ನೋಡ್ತಾ ಇರ್ತಾರೆ. ಅಂದರೆ ಅಪ್ಪು ಅವ್ರ ಕ್ಯಾರೆಕ್ಟರ್ ಡಿಸೈನ್ ಹೇಗಿದೆ ನೋಡಿ, ಸಖತ್ತಾಗಿರೋ ರಿಚ್ ಫ್ಯಾಮಿಲಿ ಹುಡುಗಿ ತಾನಾಗೆ ಲೈಕ್ ಮೇಲ್ ಬಿದ್ದು ಲವ್ ಪ್ರಪೋಸ್ ಮಾಡಿದರೂ ಕೂಡ ಆತ ಎಲ್ಲೂ ವಿಚಲಿತರಾಗಲ್ಲ, ಯಾವಾಗಲೂ ತಮ್ಮ ಲಿಮಿಟಲ್ಲೇ ಇರ್ತಾರೆ, ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಒಂದು ರೀತಿ ಬ್ರಿಲಿಯಂಟ್ ಕ್ಯಾರೆಕ್ಟರೈಸೇಷನ್ ಇದು. ಅದಕ್ಕೋಸ್ಕರನೇ ಆಕಾಶ್ ಸಿನಿಮಾ ನಮಗೆಲ್ರಿಗೂ ಇಷ್ಟ ಆಗಿದ್ದು. ಅದು ಬಿಟ್ಟರೆ ಹಾಡುಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಅಂತಲೇ ಹೇಳ್ಬೋದು. ಅಪ್ಪು ಹಾಡಿರುವಂತಹ ಹೊಡಿ ಹೊಡಿ ಡೋಲು ಹೊಡಿ ಹಾಡು, ಮತ್ತು ಓ ಮಾರಿಯಾ, ಆಹಾ ಎಂಥ ಆ ಕ್ಷಣ, ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಸಾಂಗ್ ನೀನೇ ನೀನೇ, ಒಂದಕ್ಕಿಂತ ಒಂದು ಸೂಪರ್ ಆಗಿದ್ವು. ಇದೆಲ್ಲದರ ಕ್ರೆಡಿಟು ಮ್ಯೂಸಿಕ್ ಕಂಪೋಸರ್ RP ಪಟ್ನಾಯಕ್ ಅವ್ರಿಗೆ ಹೋಗಲೇಬೇಕು. ಆ್ಯಂಡ್ 5 ಸಾಂಗ್ಗಳನ್ನು ಕೆ ಕಲ್ಯಾಣ್ ಅವ್ರು ಬರೆದಿದ್ರು, ಒಂದು ಹಾಡನ್ನು ಶ್ರೀರಂಗ ಅವ್ರು ಬರೆದಿದ್ರು, ಇನ್ನೊಂದು ಹಾಡನ್ನು ನಾಗೇಂದ್ರ ಪ್ರಸಾದ್ ಅವ್ರು ಬರೆದಿದ್ರು. ಒಟ್ಟಿನಲ್ಲಿ ಇಡೀ ಆಲ್ಬಮ್ ಎವರ್ಗ್ರೀನ್ ಅಂತಲೇ ಹೇಳ್ಬೋದು. ಪರ್ಫಾರ್ಮೆನ್ಸಸ್ ವಿಚಾರಕ್ಕೆ ಬರೋದಾದರೆ ಅಫ್ಕೋರ್ಸ್ ಅಪ್ಪು ಅವರು, ರಮ್ಯ ಅವರು, ಅಪ್ಪು ತಂಗಿ ಪಾತ್ರದಲ್ಲಿ ಆಶಿತಾ ಅವರು, ಮತ್ತು ರಮ್ಯ ಅವರ ಅಣ್ಣಂದಿರಾಗಿ ಅವಿನಾಶ್ ಮತ್ತು ಕಿಶೋರ್ ಅವರು, ಸುಂದರ್ರಾಜ್ ಅವರು, ಹೊನ್ನವಳ್ಳಿ ಕೃಷ್ಣ ಅವರು ಎಲ್ಲರೂ ಅಚ್ಚುಕಟ್ಟಾಗಿ ಅವರ ಪಾತ್ರಗಳನ್ನು ನಿಭಾಯಿಸಿದರು. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ, ಈ ಸಿನಿಮಾ ಕಥೆ ಶುರು ಆಗೋದೇ ಮದುವೆ ಮಂಟಪದಲ್ಲಿ, ಎಂಡ್ ಆಗೋದು ಕೂಡ ಮದುವೆ ಮಂಟಪದಲ್ಲೇ. ಸ್ಟಾರ್ಟಿಂಗ್ ಒಂದು 20 to 22 ನಿಮಿಷ ಮದುವೆ ಮಂಟಪದಲ್ಲೇ ಆಲ್ಮೋಸ್ಟ್ ಈ ಸಿನಿಮಾದ ಕೋರ್ ಪ್ಲಾಟ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಹೀರೋ ಕೆಲಸ ಏನೋ, ಅವನ ಕ್ಯಾರೆಕ್ಟರ್ ಯಾವ ಥರದ್ದು, ಹೀರೋ ಹೀರೋಯಿನ್ ಪರಿಚಯ ಹೇಗಾಯಿತು, ಮತ್ತು ಆ ಮಂಟಪದಲ್ಲೇ ಒಂದು ಹಾಡು ಪ್ಲಸ್ ಒಂದು ಫೈಟು, ಈ 20 minutesಲ್ಲೇ ಆಲ್ಮೋಸ್ಟ್ ಬಂದುಬಿಡುತ್ತೆ. ವಿಚ್ ಈಸ್ ಆ್ಯಕ್ಚುಲಿ ಅ ವೆರಿ ಸ್ಮಾರ್ಟ್ ಅಪ್ರೋಚ್ ಇನ್ ರೈಟಿಂಗ್ ಅಂತ ನನಗನ್ನಿಸ್ತು. ಒಟ್ಟಾರೆಯಾಗಿ ಈ ಸಿನಿಮಾ ಸಾಕಷ್ಟು ನಾಸ್ಟಾಲ್ಜಿಕ್ ಎಲಿಮೆಂಟ್ಸ್ಗಳನ್ನು ಇಟ್ಕೊಂಡಿದೆ. ಅದ್ರ ಜೊತೆಗೆ ಒಳ್ಳೆ ರಿಪೀಟ್ ವ್ಯಾಲ್ಯೂ ಇರುವಂತಹ ಒಂದು ಸಿನಿಮಾ ಇದು. ಸೊ ಈ ಸಿನಿಮಾನ ಎಷ್ಟು ಸಲ ನೋಡಿದ್ರು ಅದಕ್ಕೋಸ್ಕರನೇ ಬೋರ್ ಆಗಲ್ಲ ನಮಗೆ. ಬೈ ದ ವೇ, ಈ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಯಾವ ಹೀರೋಯಿನ್ ತಂದೆ ಯಾವುದೇ ಕಾರಣಕ್ಕೂ ಯಾವ ಹೀರೋಯಿನ್ ಅಣ್ಣ, ಆ್ಯಕ್ಚುಲಿ ತಂದೆ ಅಲ್ಲ, ಅಣ್ಣ ತನ್ನ ತಂಗಿಗೆ ಆಕಾಶ್ ಜೊತೆಗೆ ಮದುವೆ ಮಾಡಲೇಬಾರ್ದು ಅಂತ ಇಡೀ ಸಿನಿಮಾ ಟ್ರೈ ಮಾಡ್ತಾ ಇರ್ತಾರೋ, ಅವರೇ ಕೊನೆಗೆ ನಿನ್ನನ್ನು ನೋಡ್ತಾ ಇದ್ದರೆ ನನಗೆ ಲವ್ ಆಗುತ್ತೆ, ಇನ್ನು ನನ್ನ ತಂಗಿಗೆ ಲವ್ ಆಗಿರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಅಂತ ಹೇಳ್ತಾರೆ. ಸೊ ಪರ್ಟಿಕ್ಯುಲರ್ಲಿ ಇಂತಹ ವಿಷಯಗಳಿಂದನೇ ಅಲ್ವಾ ಆಕಾಶ್ ಸಿನಿಮಾ ತುಂಬ ಹತ್ತಿರ ಆಗೋದು. ಹಾಗೆ ನೋಡೋಕೆ ಹೋದರೆ ಈ ಡೈಲಾಗ್ ಅಪ್ಪು ಅವ್ರಿಗೂ ಕೂಡ ರಿಯಲ್ ಲೈಫಲ್ಲಿ ತುಂಬ ಚೆನ್ನಾಗಿ ಅನ್ವಯಿಸುತ್ತೆ. ಅಪ್ಪು ಅವರನ್ನು ನೋಡಿದ್ರೆ ಯಾರಿಗೆ ಲವ್ ಆಗಲ್ಲ ಹೇಳಿ? ಕೊನೆಯದಾಗಿ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್,
ಈ ಸಿನಿಮಾ ನೋಡುವಾಗ ಅಪ್ಪು ನಮ್ಮ ಜೊತೆಗೆ ಫಿಸಿಕಲಿ ಇಲ್ವಲ್ಲ ಅನ್ನೋ ನೋವು ಸಿಕ್ಕಾಬಟ್ಟೆ ಕಾಡುತ್ತೆ. ನನ್ನ ಪ್ರಾಣನೇ ನಿನಗಾಗಿ ಮೀಸಲಿಡುವೆ ಬಾರೋ ಅಂತ ನಾವು ಎಷ್ಟು ಸಲ ಮನಸ್ಸಲ್ಲಿ ಹೇಳ್ಕೊಂಡ್ರೂ ಕೂಡ ವಾಪಸ್ ಬರದೇ ಇರುವಷ್ಟು ದೂರ ಅಪ್ಪು ಅವರು ಈಗ ಹೋಗಿದ್ದಾರೆ. ಆದರೆ ಲೈಫಲ್ಲಿ ಏನೇ ಆದರೂ ಪಾಸಿಟಿವ್ ಆಗಿರಬೇಕು, ಏನೇ ಬಂದರೂ ಎದುರಿಸಿ ನಿಲ್ಲಬೇಕು ಅಂತ ಹೇಳಿಕೊಟ್ಟು ಅವರು ಅಜರಾಮರರಾಗಿದ್ದಾರೆ. ಸೊ ಅಂತಹ ಅಪ್ಪುಗೆ ಈ ಸಿನಿಮಾ ಬಗ್ಗೆ ಮಾತಾಡ್ತಿರೋದು ಜಸ್ಟ್ ನನ್ನ ಕಡೆಯಿಂದ ಒಂದು ನುಡಿ ನಮನ ಅಷ್ಟೇ. ದಯವಿಟ್ಟು ನಿಮ್ಮಲ್ಲಿ ಯಾರು ನಾಳೆ ರಿಲೀಸ್ ಆಗ್ತಾ ಇರುವಂತಹ ಆಕಾಶ್ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಅಂತ ಅಂದ್ಕೊಳ್ತಿದ್ದೀರಾ, ಅವರೆಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಹಾಗೆಯೇ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.